ಹಿಂದೂ ಕ್ಯಾಲೆಂಡರ್ನಲ್ಲಿ 13ನೇ ತಿಂಗಳು ಯಾಕೆ ಬರುತ್ತದೆ ಗೊತ್ತಾ? ಈ ತಿಂಗಳಲ್ಲಿ ಮದುವೆ, ಗೃಹ ಪ್ರವೇಶಗಳನ್ನು ಯಾಕೆ ಮಾಡಬಾರದು? ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿ 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯಗಳ ಬಗ್ಗೆ ಸರಳವಾಗಿ ತಿಳಿಯೋಣ. ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಎಂದರೆ ಹಿಂದೂ ಚಾಂದ್ರಮಾನ ಕ್ಯಾಲೆಂಡರ್ನಲ್ಲಿ ಬರುವ ಒಂದು ಹೆಚ್ಚುವರಿ ತಿಂಗಳು. ಇದನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಸೌರ ವರ್ಷದಲ್ಲಿ 365 ದಿನಗಳಿದ್ದರೆ ಚಂದ್ರವರ್ಷದಲ್ಲಿ 354 ದಿನಗಳಿರುತ್ತವೆ. ಈ 11 ದಿನಗಳ ವ್ಯತ್ಯಾಸವನ್ನು ಸರಿದೂಗಿಸಲು ಅಧಿಕ ಮಾಸ ಬರುತ್ತದೆ. ಇದು ಸರಿಸುಮಾರು ಪ್ರತಿ 3 ವರ್ಷಕ್ಕೊಮ್ಮೆ, ನಿಖರವಾಗಿ 32.5 ತಿಂಗಳಿಗೊಮ್ಮೆ ಬರುತ್ತದೆ. ಈ ತಿಂಗಳಲ್ಲಿ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವುದಿಲ್ಲ, ಸಂಕ್ರಮಣ ಇರುವುದಿಲ್ಲ. ಮಾಡಬೇಕಾದ ಕೆಲಸಗಳು. ಈ ಮಾಸದ ಅಧಿಪತಿ ಸಾಕ್ಷಾತ್ ಶ್ರೀಹರಿ ವಿಷ್ಣು. ವಿಷ್ಣು ಸಹಸ್ರನಾಮ ಪಠಣೆ, ಭಗವದ್ಗೀತೆಯ 15ನೇ ಅಧ್ಯಾಯದ ಪಾರಾಯಣ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆ ಮಾಡುವುದು ಅತ್ಯಂತ ಶ್ರೇಷ್ಠ. ಬಡವರಿಗೆ ಅನ್ನದಾನ, ವಸ್ತ್ರದಾನ ಮತ್ತು ದೀಪದಾನ ಮಾಡುವುದರಿಂದ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಎನ್ನಲಾಗುತ್ತದೆ. ಈ ಅವಧಿಯಲ್ಲಿ ಜನರು ಉಪವಾಸ ಮತ್ತು ಸಾತ್ವಿಕ ಆಹಾರ ಸೇವನೆಯೊಂದಿಗೆ ವ್ರತಗಳನ್ನು ಮಾಡುತ್ತಾರೆ. ಮಾಡಬಾರದ ಕೆಲಸಗಳು. ಇದನ್ನು ಕೇವಲ ಆಧ್ಯಾತ್ಮಿಕ ಚಿಂತನೆಗೆ ಮೀಸಲಿಟ್ಟಿರುವುದರಿಂದ ಮದುವೆ, ಮುಂಜಿ, ಗೃಹ ಪ್ರವೇಶ ಮತ್ತು ನಾಮಕರಣದಂತಹ ಯಾವುದೇ ಮಂಗಳ ಕಾರ್ಯಗಳನ್ನು ಮಾಡುವಂತಿಲ್ಲ. ಹೊಸ ವಾಹನ, ಆಸ್ತಿ, ಚಿನ್ನ ಖರೀದಿಸುವುದು ಅಥವಾ ಹೊಸ ವ್ಯಾಪಾರ ಆರಂಭಿಸುವುದನ್ನು ಈ ತಿಂಗಳಲ್ಲಿ ಮಾಡಬಾರದು. ಮಾಂಸಾಹಾರ, ಮದ್ಯಪಾನ ಮತ್ತು ಬೆಳ್ಳುಳ್ಳಿ, ಈರುಳ್ಳಿ ಒಳಗೊಂಡ ತಾಮಸಿಕ ಆಹಾರವನ್ನು ತ್ಯಜಿಸಬೇಕು. ಹಾಗಾಗಿ ಈ ಪವಿತ್ರ ತಿಂಗಳಲ್ಲಿ ದಾನಧರ್ಮ ಮಾಡಿ ಪುಣ್ಯ ಗಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಲೈಕ್ ಮಾಡಿ ಮತ್ತು ಇಂತಹ ಧಾರ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.